ಅಡ್ಡಲ್ಲೇ ಬರ್ತದ ಮಕ್ಕಳಿಗೆ ಬರ್ತಾವ ಸರ್. ಆಕಾಶ ಬುಟ್ಟಿ ತರ್ಕಾಗ ರೊಟ್ಟಿ ಲಿಂಗಾಜ ಬಾಳ ಕಟ್ಟಿ. ಅಣ್ಣ ತಂಗಿಯ ಈ ಬಂದ. ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗದ್ರಿ ಅಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದು ಕಾರಣ ಅಂದ್ರೆ ಇವತ್ತು ಬಂದು ನನ್ನ ಚಿಕ್ಕ ನಾದ್ನಿ ಅಂದ್ರೆ ನಮ್ಮ ಮನೆಯವರ ಕಸಿನ್ ಸಿಸ್ಟರ್ ಅವಳದು ಇವತ್ತು ಹಳದಿ ಶಾಸ್ತ್ರ ಐತ್ರಿ. ಹಾಗಾಗಿ ನಾನು ಕೂಡ ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡು ಫುಲ್ ರೆಡಿಯಾಗಿ ಇವಾಗ ಅವಳ ಹಳದಿ ಶಾಸ್ತ್ರಕ್ಕೆ ಹೊಂಟೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನ್ರಿ ಬರೀ ಮ್ಯಾರೇಜ್ ಫಂಕ್ಷನ್ಸ್ಗೆ ವಿಡಿಯೋ ಹಾಕಾತಿರಲ್ಲ ಅಂತ ನಿಮಗೆಲ್ಲರಿಗೂ ಅನ್ನಿಸ್ಬೋದು. ಎಸ್, ಬಿಕಾಸ್ ನಮ್ಮ ಮನೆಯೊಳಗೆ ಅಷ್ಟೊಂದು ಮ್ಯಾರೇಜ್ ಫಂಕ್ಷನ್ಸ್ ಎಲ್ಲ ಮ್ಯಾರೇಜಸ್ ಅದಾವ್ರಿ. ಲಾಸ್ಟ್ ನಾನು ನಮ್ಮ ಇನ್ನೊಬ್ಳು ನಾದ್ನಿ ಅಂದ್ರೆ ಲಕ್ಷ್ಮಿ ಅವ್ರದ್ದು ನಾನು ವಿಡಿಯೋಸ್ನ ಹಾಕೀನಿ. ಸೊ ಎಲ್ಲರೂ ತುಂಬ ಜನ ಮಸ್ತ್ ರೆಸ್ಪಾನ್ಸ್ ಕೊಟ್ಟಿರಿ. ಆಮೇಲೆ ಎಲ್ಲರೂ ಮಸ್ತ್ ಕಮೆಂಟ್ಸ್ ಮಾಡಿರಿ. ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ರೀ. ಸೊ ಇನ್ನೂ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡ್ರಂತನ ಹೇಳ್ತೀನಿ. ಆಮೇಲೆ ನಾನು ಆ್ಯಕ್ಚುಲಿ ನಾನು ಮ್ಯಾರೇಜ್ದು ಕೆಲವೊಂದು ರೀಲ್ಸ್ ಏನದ ನೋಡ್ರಿ ಅವು ನಾನು ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡೀನಿ. ಸೊ ಅದಕ್ಕೂ ಎಲ್ಲರೂ ಮಸ್ತ್ ಕಮೆಂಟ್ಸ್ ಮಾಡಿರಿ. ಸೊ ಅವು ಕೂಡ ಎಲ್ಲರೂ ನೋಡಿರಿ ಅಂತ ಅನ್ಕೋತೀನಿ. ಸೊ ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ. ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ರೀ. ಆ್ಯಕ್ಚುಲಿ ನಾವು ಇನ್ನು ನಮ್ಮ ಮನೆಯೊಳಗನ ರೆಡಿಯಾಗಿ ನಾನು ಇವಾಗ ಹೋಗಬೇಕು ಸಹನಾನ್ ಮನೆಗೆ. ಸೊ ಅವ್ಳು ಯಾವ ಥರ ರೆಡಿ ಆಗ್ಯಾಳು, ಅವಳದೆಲ್ಲ ಹಳದಿ ಶಾಸ್ತ್ರ ಏನೇನು ಹೆಂಗೆ ಆಗ್ತೈತಿ ಅದನ್ನ ನಿಮ್ಮ ಜೊತೆ ಎಲ್ಲನೂ ಆದಷ್ಟು ಎಲ್ಲನೂ ಶೇರ್ ಮಾಡ್ಕೋತೀನಿ. ಆಮೇಲೆ ಹೆಂಗಪ್ಪ ಅಂದ್ರೆ ಹಳದಿ ಶಾಸ್ತ್ರ ಅಂದರೆ ಇದೇನು ಜೋಡಿಯಿಂದ ಗಂಡ ಹೆಂಡತಿ ಹಳದಿ ಶಾಸ್ತ್ರ ಅಲ್ಲ. ಫಸ್ಟ್ ಸಹನಾಂದು ನಾವು ಮನೆ ಒಳಗೆ ಒಬ್ಬಕ್ಕಿದ್ದ ಹಳದಿ ಶಾಸ್ತ್ರ ಮುಗಿಸ್ಕೊಂಡು ಆಮೇಲೆ ಚೌಟ್ರಿ ಅಂದ್ರೆ ಕಲ್ಯಾಣ ಮಂಟಪ ಒಳಗೆ ನೆಕ್ಸ್ಟ್ ಡೇ ಮ್ಯಾರೇಜ್ ದಿನ ಮಾಡ್ತಾರೆ. ಬಟ್ ಇವಾಗ ಸಹನಾಂದ್ ಒಬ್ಬಕ್ಕಿಂದ ಹಳದಿ ಶಾಸ್ತ್ರ ಮನೆ ಒಳಗೆ ಮಾಡಬೇಕು ಅಂತ. ಸೊ ಹಾಗಾಗಿ ನಾವು ಕೂಡ ಎಲ್ಲರೂ ರೆಡಿಯಾಗಿ ನಾನು ನಮ್ಮ ಮನೆಯವ್ರು ಇಬ್ಬರು ಹೊಂಟೀವಿ. ಹರ್ಷು ಸಹ ಮನೆಯೊಳಗೆ ಬಿಟ್ಟು ಹೊಂಟೀವ್ರಿ. ಬಿಕಾಸ್ ಅಲ್ಲಿ ಹೋದ್ಮೇಲೆ ಏನೋ ಫಂಕ್ಷನ್ಸ್ ಅವರು ನೀಟ್ ಎಂಜಾಯ್ ನಮಗೂ ಮಾಡೋಕ್ಕೆ ಕೊಡಂಗಿಲ್ಲ, ಅಲ್ಲಿ ಏನೂ ಮಾಡೋಕ್ಕೂ ಕೊಡಂಗಿಲ್ಲ. ಹಾಗಾಗಿ ಮಮ್ಮಿ ಹತ್ರನೇ ಬಿಟ್ಟು ಹೊಂಟೀವಿ. ಸೊ ಲೆಟ್ಸ್ ಗೋ. ನಮ್ಮ ಫೋಟೋಗ್ರಾಫರ್, ನಮ್ಮ ಬ್ರೈಡ್ ಚಂದಾಗಿದೆ. ನಮ್ಮ ಸಣ್ಣ ಹೆಂಗೆ ಕಾಣತ್ತೋ ಎಲ್ಲರೂ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ಪ್ಲಸ್ ನಮ್ಮ ಎಲ್ಲ ದೊಡ್ಡ ಮಗಳು ಹೆಂಗೆ ಕಾಣತ್ತೋ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈಗ ಅಣ್ಣ ತಂಗಿಯ ಈ ಬಂದ. ಸೊ ಗೈಸ್ ಇಲ್ಲಿ ನೋಡ್ಬೋದು ಅಕ್ಕಿ ಮತ್ತು ದಂಟ್ ಇಟ್ಟಾರ್ರಿ. ಯಾಕಂದ್ರ ಇವಾಗ ಸಹನಾ ಹಲ್ದಿ ಫಂಕ್ಷನ್ ರೆಡಿ ಆಗ್ಯಾರಿ. ರೆಡಿ ಆಗಿ ಅಕ್ಕಿ ಇವಾಗ ಕೂತ್ಕೋಬೇಕು. ಬಟ್ ಎಲ್ಲಿ ಕೂತ್ಕೋಬೇಕಪ್ಪ ಅಂದ್ರ ಒಂದ್ ಕಂಬಳಿ ಹಾಸೆ ಅದ್ರ ಮ್ಯಾಗ ಅಕ್ಕಿಯಿಂದ ಸಾಸಕ್ಕಿ ಹಾಕ್ತಾರ್ರಿ. ಅದ್ರ ಮ್ಯಾಗ್ನ ಅಕ್ಕಿ ಕೂಡ್ಬೇಕು. ಅದೊಂದು ರಿಚುವಲ್ಸ್. ಬಟ್ ಎಲ್ಲ ಅಂದ್ರೆ ಒಂದು 2 ಜನ ಮುತ್ತದರ 5 ಜನ ಮುತ್ತದರ ಕೂಡಿ ಈ ಸಾಸಕ್ಕಿನ ಹಾಕ್ಬೇಕು. ಎಲ್ಲ ಸೈಡ್ ಹಿರಿಯರ್ ಕುತ್ಕೊಂಡ ಒಂದ್ ಶಾಸ್ತ್ರ ಹೇಳ್ತಿರ್ತಾರ್ರಿ. ಆಮೇಲೆ ಒಂದ್ ಪದ್ಧತಿ ಹೇಳ್ತಿರ್ತಾರ. ಅದೊಂಥರ ನೋಡಿ ಖುಷಿ ಆತ್ರಿ. ಬಿಕಾಸ್
ಇಲ್ಲಿ ನೋಡ್ರಿ ನಮ್ಮ ಮನೆಯವ್ರ ಅಜ್ಜಿ ಅವ್ರು ಹೆಂಗ್ ಸಾಸಕ್ಕಿ ಹಾಕ್ಬೇಕು ಅನ್ನೋದ ಹೇಳಾತಾರು. ಹೆಂಗ್ ಸಾಸಕ್ಕಿ ಹಾಕ್ಬೇಕಪ್ಪ ಅಂದ್ರ ನಮ್ 2 ಬಟ್ ನಡು ಗ್ಯಾಪ್ ತಗೊಂಡ ಆ ಗ್ಯಾಪ್ ಒಳಗಿಂದ ಅಕ್ಕಿ ಬಿಡ್ಬೇಕ್ರಿ. ಆ ತರ ಸಾಸಕ್ಕಿ ಹಾಕ್ಬೇಕು. ಖರೇನ ಇದೆಲ್ಲ ನೋಡಿ ಬಹಳ ಖುಷಿ ಆತ್ರಿ. ಆಮೇಲೆ ಎಲ್ಲಾ ಹಿರಿಯರ್ ನೋಡಿ ಒಂದ್ ಶಾಸ್ತ್ರ ಏನೋ ನೆನಪಾತ್ರಿ ನನಗ. ಖರೇನ ಹಿರಿಯರ್ ಮಾಡಿದೇನ್ ಸುಳ್ಳಲ್ರಿ, ಆ ತರ ಅನ್ಸಿತ್ತು. ಹೆಂಗಂದ್ರೆ ನೋಡ್ರಿ, ಗುರು ಇಲ್ಲದ ಮಠ ಅಲ್ಲ, ಹಿರಿಯರ್ ಇಲ್ಲದ ಮನಿ ಅಲ್ಲ. ಸೊ ಅದ್ ಖರೇನ ಅಂದ್ರೆ ಹಿರಿಯರ್ ಇದ್ರನ ಅದ್ ಒಂದು ನಾವು ಕಾರ್ಯಕ್ಕೆ ಆ ಫಂಕ್ಷನ್ ಒಂದು ಕಳೆನ ಒಂದು ಶೋಭಾನ ಬೇರೆ ಬರ್ತದ್ರಿ. ಸೊ ಇಲ್ಲಿ ಈ ತರ ಸಾಸಕ್ಕಿ ಹಾಕಿ ಇದ್ರ ಮೇಲೆ ಸಹನ ಕೂಡ್ಬೇಕು. ಆಮೇಲೆ ದಂಟ್, ಅದ್ ನಿಮಗೇನ ಒಂದ್ ದಂಟ್ ಅಂದ್ರೆ ಏನ್ರಿ, ಒಂದು ನಾರ್ಮಲ್ ಗಿಡದ ಒಂದ್ ದಂಟ್ರಿ. ಅದಕ್ಕೊಂದು ನಾನು ಸ್ವಲ್ಪ ಹೂವ ಸುತ್ತಿದ್ದೆ, ಮುಂದೆ ಎಲ್ಲಿ ಹಾಕಿ ಹತ್ರನ ಎಲ್ಲಾರು ಎಣ್ಣೆ ಹಚ್ಬೇಕ್ರಿ. ಸೊ ಹೊರಗಡೆ ಡೆಕೋರೇಷನ್ ಬಹಳ ಮಸ್ತ್ ಮಾಡಿರಿ, ಡೆಕೋರೇಷನ್ ಅಂತೂ. ಸೊ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಆಗಲಿ ಎಲ್ಲನೂ ಡೆಕೋರೇಷನ್ ಮಸ್ತ್ ಮಾಡಿದ್ರು. ಅದಕ್ಕೊಂದು ಸ್ವಲ್ಪ ನಾವು ಅಡಿಷ್ನಲ್ ಡೆಕೋರೇಷನ್ನ ಮಾಡತ್ತೀವಿ. ಮತ್ತು ಆದಷ್ಟು ನಾ ಈ ವಿಡಿಯೋನ ರಾ ಆಗಿ ಇಡ್ತೀನಿ. ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿ. ಮಾಮಿಗೆ ಒಂದು ಕುರ್ಚಿ ತಂದು ಹಾಕಿಲಿ. ಈಗ ಹೇಳ್ತಿಲ್ಲ ಲಕ್ಷ್ಮಿ ಅಕ್ಕ, ಫೋಟೋ ವಿಡಿಯೋ ಸ್ಟಾರ್ಟ್ ಐತೆ. ಇಲ್ಲಿ ನೋಡ್ರಿ ಬಸ್ಸು ಮಾತಾ ಮೊದಲ ಚಂದ ಎಡಿಟ್ ಮಾಡಿ ನಿಮ್ದು ಬೇರೆ ಮದುಮಗಳ ಮಾಡಿರಿ ಶ್ರೀ ಲಕ್ಷ್ಮಿಗೆ, ಮದುಮಗಳ ಮಾಡಿರಿ ಶ್ರೀ ಲಕ್ಷ್ಮಿಗೆ. ಅರಿಶಿನವ ಹಚ್ಚಿರಿ ಎಣ್ಣೆಯ ಹಚ್ಚಿರಿ, ಮದುಮಗಳ ಮಾಡಿರಿ ನಾವಲಗಿ ನಿಂಗರಾಜರ ಏಕೈಕ ಪುತ್ರಿ, ನಾವಲಗಿ ನಿಂಗರಾಜರ ಏಕೈಕ ಪುತ್ರಿ ಸಹನಾಳಿಗೆ, ಮದುಮಗಳ ಮಾಡಿರಿ ಸಹನಾಳಿಗೆ, ಮದುಮಗಳ ಮಾಡಿರಿ ಸಹನಾಳಿಗೆ. ಅರಿಶಿನವ ಹಚ್ಚಿರಿ ಕುಂಕುಮವ ಹಚ್ಚಿರಿ, ಅರಿಶಿನವ ಹಚ್ಚಿರಿ ಎಣ್ಣೆಯ ಹಚ್ಚಿರಿ, ನಾಡ ಜನರಿಗೆ ಸಿಹಿ ಊಟ ಉಣಿಸಿರಿ, ನಾಡ ಜನರಿಗೆ ಸಿಹಿ ಊಟ ಉಣಿಸಿರಿ. ಅರಿಶಿನವ ಹಚ್ಚಿರಿ ಎಣ್ಣೆಯ ಹಚ್ಚಿರಿ, ಮದುಮಗಳ ಮಾಡಿರಿ ಶ್ರೀ ಲಕ್ಷ್ಮಿಗೆ, ಮದುಮಗಳ ಮಾಡಿರಿ ಶ್ರೀ ಗೌರಿಗೆ. ಅವ್ರು ಬರ್ತಾರೆ ಸರಿ ಸರಿ
ಈಗ ನೀ ಬೈಕ್ ನೀ ಆ ಕಡೆ ಹೋಗು. ಸನಾ ಅಲ್ಲೈತ್ ನೋಡಿ ಹಿಂದ್ ಬಟ್ಟಿ ಇಲ್ಲ ನಾವಲ್ಗಿ ಯಂಗ್ ಹೀರೋ ಅವ್ರು ನಾವಲ್ಗಿ ಯಂಗ್ ಹೀರೋ ಅಂತ ಈಗ ನಾ ಇನ್ನ ನಿಮಿಷ ಇಲ್ಲ ಅಲ್ಲ ತಗ್ಸುನ್ರಿ ಇವಾಗ ಹಚ್ಚಿ ಅವ್ರಿಗೆ ಅದ ಎಲ್ಲ ಕೊಡ್ತೀನಿ ಮಮ್ಮಿ ಸ್ವಲ್ಪ ಹಿಂಗ್ ಸರಿ ಆಕಿನೂ ಬರ್ಲಿ ಮಾಮನ್ ನೋಡ್ಲಾ ಕರೆಕ್ಟ್ ಸೀದಾ ಇದೆ ಆಂಗಲ್ ಚೇಂಜ್ ಆಗ್ಬಾರ್ದ ನೀವು 2 ದಿನ ನೋಡಿ ಹೆಂಗ್ ಮಾಡ್ತೀವಿ 2 days to go ಇಲ್ಲ ಅದಕ್ಕೆ ನಿನ್ನೆ ನೀವು ಏನಾದ್ರು ಅಲ್ಲೆಲ್ಲ ಡೆಕೋರೇಷನ್ ಬ್ಯಾಕ್ ಸೈಡ್ ಚಂದ ಬರಂಗೆ ಹಚ್ಚಾನ್ರಿ ಮಾಮ ಟೇಬಲ್ ವೈಟ್ ಇಡೋದ್ರ ಮಾಲೆ ಹೇಳಿರಿ ಅಕ್ಕಿಗೆ ಆರತಿ ಮಾಡ್ಬೇಕು ಫಸ್ಟ್ ಸೈಡ್ ನಿಂತ್ರಿ ನೀವು ಸೈಡ್ ಮಮ್ಮಿ ಇದಲ್ರಿ ಇದು ಬರುತ್ತೆ ಹಿಂಗ್ ಬೀರ ಹೆಂಗ ಚಲೋ ನಮ್ದು ವಿಡಿಯೋ ಐತಿ ಹೆಸರು ಎದು ಶೆಟ್ರ
ಅದ್ರಲ್ಲೇ ಬರೋದ ಮಕ್ಕಳಿಗೆ ಬರ್ತಾ ಸರ್ ಆಕಾಶ ಬುಟ್ಟಿ ತಟ್ಟಾಗ ರೊಟ್ಟಿ ಲಿಂಗಾಜ ಅವ್ರ ಕೈಯಲ್ಲ ಬಾಳ್ ಕಟ್ಟಿ ಎಲ್ಲಾರು ಚಂದ ನೀವು ಹೆಸರು ಹೇಳ್ಬೇಕು ಹೋಲ್ಸೇಲ್ ಆಗಿ ಹೇಳ್ತಾವ ಪೂಜಾ ಇಲ್ಲ ಪೂಜಾ ಇಲ್ಲ ಅವ್ರು ಫೋಟೋ ತಕೊಂಡ್ರೆ ನೀತಿ ಬಂದೈತೆ ಆಕಿನ ಕೈ ಹಿಡಿಲ್ಲ ಆಕಿ ಕೈ ಹಿಡಿದ ಒಳಗ್ ಕುಣಿಸಾಕಿನ ಸರ ತಡಿ ನಮಸ್ಕಾರ ಮಾಡಿ ಮತ್ ಮಾಡ್ಲ ಹೋಗ್ಲಿ ಸಾವಕಾಶ ಮುರ್ದಿ ಹತ್ರ ಬಾಬಲ್ ಯಾರ್ದು ಸಿಗಾಗಿಲ್ ಬಿಡ್ರಿ ಅದ್ ಮತ್ತೆ ಉರಿತೈತಿ ಸಾವಕಾಶ ತೆಗಿರಿ ಇಲ್ಲ ಇಲ್ಲಿ ಅಯ್ಯೋ ನಾ ಬೀಳ್ತೀನಿ ನಮಗೂ ಬೆಂಡ ಹಾಕು ಅಲ್ಲ ಟಚ್ ಮಾಡು ಆಯ್ತಿಲ್ಲ
ಬಾಲ ಹೌದಾ ಹೌದು ಅವ್ರ ಕಡೆ ಕೊಡ್ರ ವಿಡಿಯೋ ಮಾಡ್ಕೊಂಡು ನೀವು ಕಾರ್ತಿಕ್ ಗುಂಡಿ ಗುಂಡಿ ಈಗ ಆಮೇಲೆ ಸ್ವಲ್ಪ ಈ ಕಡೆ ಕರೆಂಟ್ ಪೋಸ್ಟ್ ಮುಂದೆ ಕಳಿಸಿ ಅಲ್ಲ ಕನ್ನಡ ಎಲ್ಲ ಮಾಡ್ಸ್ಕೊಂಬ ಅಂದ್ರಿ ಕಾಕಂದ ಅಲ್ಲೈತಿ ಮಮ್ಮಿ ಕಡೆ ಐತಿ ಮೊಬೈಲ್ ಎಲ್ಲ ಐತಿ
ಅಲ್ಲಿ ಇರೋದು ಅದು ತಂದಿನ ಅಲ್ಲಿ ತೊಳ್ಕೊಂಡ ಮೊದಲು ಕೈಲೇ ಆಮೇಲೆ ನೋಡ್ರಿ ಯಾರು ಚಸ್ಮಾ ತಗಸ್ಕೊಂಡ್ರಿ ಮತ್ತೊಂದು ನಂದು ಓಪನ್ ಆಗೋದು ನೆಟ್ಟಿಗೆ ನಂದ್ರೊಳಗೆ ಐತಿ ವೈಟ್ ಯಾವ್ರಿ ಸಾಕ್ರಿ ಮಾಮರಿ ಸಾಕ್ರಿ ರೆಡ್ ತಗೋ ರೆಡ್ ತೆಗೆದೇನ್ರಿ ಬಸ್ ಬಂದವ್ರಿ ಎಲ್ಲ ಹಾಕ್ರಿ ಶುರು ಬಿಡು ಒಮ್ಮೆ ಸೊ ಗೈಸ್ ಹಲ್ದಿ ಫಂಕ್ಷನ್ ಅಂದಮೇಲೆ ರೀಲ್ಸ್ ಅಂತೂ ಬೇಕೇ ಬೇಕಲ್ವಾ, ಹಾಗಾಗಿ ರೀಲ್ಸ್ ಮಾಡತ್ತಿದ್ವಿ. ಇಲ್ಲಿ ಒಂದು ಟ್ರಯಲ್ ನೋಡತ್ತಿದ್ವಿ. ಆ್ಯಕ್ಚುಲಿ ಫೈನಲ್ ರಿಸಲ್ಟ್ ನಾನು ಆಲ್ರೆಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೀನಿ. ನೀವು ಯಾರೂ ಹೋಗಿ ನೋಡಿಲ್ಲ ಅಂದ್ರೆ ಹೋಗಿ ನೋಡಿರಿ. ನೀವು ಕೂಡ ಇದು ಸಹನಾನ್ ಹಲ್ದಿ ಫಂಕ್ಷನ್ನ ಎಂಜಾಯ್ ಮಾಡ್ರಂತ ಅನ್ಕೋತೀನಿ. ನಾವಂತೂ ಸಿಕ್ಕಾಪಟ್ಟಿ ಎಂಜಾಯ್ ಮಾಡಿದ್ವಿ. ಸಿಕ್ಕಾಪಟ್ಟಿ ಮಜಾ ಮಸ್ತಿ ಫನ್ ಎಲ್ಲನೂ ಒಂಥರ ಮೆಮೊರಿ ಆಗಿತ್ತು ರೀ. ಇದೆಲ್ಲನೂ ಸಿಕ್ಕಾಪಟ್ಟಿ ಎಂಜಾಯ್ ಮಾಡಿದೆ ಸಹನಾನ್ ಹಲ್ದಿ ಫಂಕ್ಷನ್ ಅಂತೂ. ನೀವು ಕೂಡ ಈ ವಿಡಿಯೋನ ನೋಡಿರಿ.
ನೀವು ಕೂಡ ಅಷ್ಟೇ ಎಂಜಾಯ್ ಮಾಡ್ತೀರಂತ ಅನ್ಕೋತೀನಿ. ಬಿಕಾಸ್ ಇವಾಗೇನು ಹಲ್ದಿ ಫೋಟೋಸ್ ಆಗಲಿ, ಇವಾಗ ನಾನು ಇಲ್ಲೇ ಫ್ಯಾಮಿಲಿ ಫೋಟೋಸ್ನ ಶೇರ್ ಮಾಡತ್ತೀನಿ. ಈ ಫೋಟೋಸ್ ಈ ವಿಡಿಯೋಸ್ ನೋಡಿದ ಮೇಲೆ ಸಹನಾನ್ ಹಲ್ದಿ ಫಂಕ್ಷನ್ ಮಾಡೋ ಮುಂದೆ ಏನು ಖುಷಿ ಇತ್ತಲ್ಲ, ಏನು ನಗು ಇತ್ತು, ಇವಾಗ ಕೂಡ ಈ ವಿಡಿಯೋಸ್ ಫೋಟೋಸ್ ನೋಡೋ ಮುಂದೆ ಅಷ್ಟು ಖುಷಿ ಐತಿ, ಅಷ್ಟು ನಗು ಕೂಡ ಐತಿ. ಸಾಕಷ್ಟು ಎಂಜಾಯ್ ಮಾಡಿದ್ವಿ, ನೀವು ಕೂಡ ಎಂಜಾಯ್ ಮಾಡಿರಿ. ನೆಕ್ಸ್ಟ್ ನಾನು ಮೆಹಂದಿ ಮತ್ತು ಬ್ರೈಡ್ ಟು ಬಿ ಫಂಕ್ಷನ್ಸ್ ವಿಡಿಯೋಸ್ ಹಾಕ್ತೀನಿ, ನೀವು ಕೂಡ ವಿಡಿಯೋಸ್ ವೇಟ್ ಮಾಡ್ತೀರಿ ಕೂಡ ಅನ್ಕೋತೀನಿ.